ಹೀರೋ ಆಗೋಕ್ಕೆ ಹುಟ್ಟಿರೋನು ಅನೀಶು ಅಂತ. ಅದು ಅಟ್ಲೀಸ್ಟ್ ಇಲ್ಲಿಂದ ಆದರೂ ಪ್ರೂವ್ ಆಗೋಗಲಿ. ಆ್ಯಂಡ್ ಪ್ರೊಡ್ಯೂಸರ್ಸು ಪ್ರಶಾಂತು, ಶ್ರೀಕಾಂತ್ ಈಸ್ ಮೋರ್ ಲೈಕ್ ಮೈ ಬ್ರದರ್. ಶ್ರೀಕಾಂತ್, ಪ್ರಶಾಂತ್ ತುಂಬ ಒಳ್ಳೆಯದಾಗಲಿ. ಫಿಟ್ಟಿಂಗ್ ಇಟ್ಬಿಟ್ಟಲ್ಲಪ್ಪ ಲಾಸ್ಟ್ಗೂ, ಆಯಿತು, ಓಕೆ. ಅಭಿಷೇಕ್ ಎಲ್ಲ ಇಷ್ಟು ಹೊಗಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಕತೆ, ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ. ಆಲ್ ದ ವೆರಿ ಬೆಸ್ಟ್. ನಾನು ನೋಡಿಲ್ಲ, ನಾನು ಏನೇನು ಟ್ರೈಲರ್ ನೋಡಿದ್ದೀನಿ, ಹಾಡು ನೋಡಿದ್ದೀನಿ, ಅದರಲ್ಲೇ ಐ ಆಮ್ ವೆರಿ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಬೇರೆ ಥರ ಕಾಣ್ತಿದೆ. ಇದುವರೆಗೂ ಅನೀಶ್ ಮಾಡಿರೋದು ಸಿನಿಮಾ ಥರ ಕಾಣ್ತಿಲ್ಲ. ಇಟ್ಸ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ಮಿಲನಾ, ಯು ಆಲ್ವೇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ರಿತಿಕಾ ರಾಯ್, ಸೆಕೆಂಡ್ ಮೂವಿ, ವೆರಿ ಹ್ಯಾಪಿ, ಯು ಆರ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ನಮ್ಮ CBI ಭಟ್ರು, ವೆರಿ ಹ್ಯಾಪಿ ಟು ಸಿ ಯು. ವಿಕಿ, ವೆರಿ ನೈಸ್. ಆ್ಯಂಡ್ ಅನಂತು, ಖುಷಿ ಆಯಿತು ಚಿನ್ನ, ನೀನೇ ಮೇನ್ ವಿಲನ್ ಅಂತೆ, ಸೂಪರ್, ಖುಷಿ ಆಯಿತು. ಆ್ಯಂಡ್ ಗೌರವ್ ಬಗ್ಗೆ ಒಂದು ಮಾತು ಹೇಳಬೇಕು. ಗೌರವ್ ಶೆಟ್ಟಿ, ನಾನು ಯಾವಾಗ ಸ್ವಲ್ಪ ಡಿಪ್ರೆಸ್ ಆಗಿರ್ತೀನಿ, ಬೇಜಾರಾಗಿರುತ್ತೆ, ಈ ಅಪ್ಪಂದು ಯೂಟ್ಯೂಬ್ ಸೀರೀಸೇ ನಾನು ಎಂಟರ್ಟೈನ್ ಮಾಡಿರೋದು. ಐ ಆಮ್ ಸೋ ಹ್ಯಾಪಿ. ನೀನು ಒಂದು ಹೈಟ್ಸ್ಗೆ ರೀಚ್ ಆಗ್ತೀಯಾ. ಯು ಆರ್ ವಂಡರ್ಫುಲ್ ಪರ್ಫಾರ್ಮರ್. ಸೋ ಗುಡ್ ಟು ಸಿ ಯು ಲೈಕ್ ದಿಸ್. ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಬಗ್ಗೆ ಇನ್ನೊಂದು, ಮೀಡಿಯಾ ಎಲ್ಲರನ್ನೂ ಒಂದೇ ರಿಕ್ವೆಸ್ಟು, ಎಲ್ಲ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತಾರೆ. ಏನು ಉಳಿಸೋದು ಬೆಳೆಸೋದು ಬೇಕಾಗಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಓಪ್ನಿಂಗು ಫಸ್ಟು ಓಪ್ನಿಂಗ್ ಬಂದುಬಿಟ್ರೆ ಸಾಕು. ಆಮೇಲೆ ಸಿನಿಮಾ ಚೆನ್ನಾಗಿದ್ರೇ ನೀವು ಉಳಿಸೋದು ಬೆಳೆಸೋದು, ಇಲ್ಲಾಂದರೆ ಏನೂ ಇಲ್ಲ. ಓಪ್ನಿಂಗ್ ಬರೋ ಕೆಲಸ ಮಾಡಿ. ದಯವಿಟ್ಟು ಆಡಿಯನ್ಸ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ, ಸಿನಿಮಾ ಫಸ್ಟ್ ಬಂದು ನೋಡಿ, ಆಮೇಲೆ ರಿವ್ಯೂಗಳ ಕಡೆ ಗಮನ ಕೊಡಿ. ಫಸ್ಟೇ ರಿವ್ಯೂ ಯಾರು ಅವ್ರಿಗೇನು ಅನ್ಸುತ್ತೋ ಅವ್ರು ಹೇಳ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಬೇಡ. ದಯವಿಟ್ಟು ಓಪ್ನಿಂಗ್ ಬನ್ನಿ. 99 ರೂಪೀಸಿಗೆ ಟಿಕೆಟ್ ಇಟ್ಟಿದ್ದಾರೆ ಅಂದರೆ ಎಲ್ರಿಗೂ ಸಿಗಲಿ, ಎಲ್ರಿಗೂ ಅಫೋರ್ಡಬಲ್ ಆಗಲಿ ಅಂತಲೇ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಆಮೇಲೆ ನಿಮ್ಮ ಇಷ್ಟ, ಚೆನ್ನಾಗಿಲ್ಲ ಅಂದರೆ ಬೈಕೊಂಡು ಹೊಟ್ಟೋಗಿ, ಬಟ್ ಥಿಯೇಟ್ರಿಗೆ ಫಸ್ಟ್ ಬಂದುಬಿಡಿ ಪ್ಲೀಸ್. ಗುಲ್ಟು ಅಂತ ಒಂದು ಚಿತ್ರ ಮಾಡಿದೆ, ರಿಲೀಸ್ ಆಯಿತು. ಬೆಳಗ್ಗೆ ಎದ್ದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಥಿಯೇಟ್ರ್ ಹತ್ರ ಹೋಗ್ಬೇಕಾ, ಗಾಂಧಿನಗರ್ಗೆ ಹೋಗ್ಬೇಕಾ, ಏನಪ್ಪ ವಾಟ್ ಇಸ್ ದ ಪ್ರೊಸೀಜರ್ ಅನ್ನೋದೇ ಗೊತ್ತಿಲ್ಲ. ಎಲ್ಲ ಅಮಾಯಕರು, ಎಲ್ಲ ಹೊಸ ತಂಡ ಕಟ್ಕೊಂಡು ಬಂದಿದ್ರಿ. ಒಂದು 1:30 ಒಂದು ಫೋನ್ ಬಂತು, ಸೂರಿಬಾಯಿ ಫೋನು. ಫ್ರೈಡೇ ಮಾರ್ನಿಂಗು ಎಲ್ಲ ಹೊಸ ತಂಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೂರಿಬಾಯಿ ಫೋನ್ ಮಾಡಿದ್ರು, ಯಾರ್ರೀ ಪ್ರಶಾಂತ ಮಾತಾಡಿದೆ. ಹಾಂ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಗುಲ್ಟು ಅಂತ ಸಿನಿಮಾ. ನನಗೆ ಅವಾಗ ಪರಿಚಯ ಇರಲಿಲ್ಲ. ಅವರೇ ನಮ್ಮನ್ನು ಖುದ್ದಾಗಿ ಕರೆಸ್ಕೊಂಡು ಸಿನಿಮಾ ಬಗ್ಗೆ ನಮಗೆ ಹೇಳಿ, ಈ ಥರ ಮಾಡಿ ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಬಹುಪಾಲು ಸೂರಿಬೈಗೂ ಸಲ್ಲುತ್ತದು. ಥ್ಯಾಂಕ್ ಯು ಬೈ. ಕರೆಸ್ಕೊಂಡು ಬೈ ಹೆಂಗೆ ಮಾಡ್ಬೇಕು ಭಯ ನನಗೆ ಗೊತ್ತಾಗ್ತಿಲ್ಲ, ಇದು ಪ್ರಮೋಷರ್ ಅಂದರೆ ಅವತ್ತು ಗುಲ್ಟು ಚಿತ್ರಕ್ಕೆ ಯಶ್ ಸರ್ನ ಕರ್ಕೊಂಬಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಮತ್ತೆ ನಾವು ಇನ್ನೊಂದು ಪ್ರಯತ್ನಕ್ಕೆ ಮುರಳಿ ಸರ್ನ ಕರ್ಕೊಂಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಮರೆಯಲ್ಲ ಸರ್. ಸೊ ಹೊಸ ತಂಡವರೆಲ್ಲ ನನ್ನ ಸ್ಪೀಚ್ ನೋಡಿ ಅಂದೆ. ಯಾಕೆ ಅಂದರೆ ನೀವೇನಾದರೂ ಕನ್ಫ್ಯೂಸ್ ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ ಸೂರಿಬಾಯಿ. ನನ್ನ ಹತ್ರ ನಂಬರ್ ಇದೆ, ಟೆಕ್ಸ್ಟ್ ಮಾಡಿಬಿಡಿ, ನಾನು ಕಳಿಸ್ತೀನಿ. ಸಿಗ್ತಾರೆ, ಸಹಾಯ ಮಾಡ್ತಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಥ್ಯಾಂಕ್ ಯು. ಈ ಚಿತ್ರಕ್ಕೆ ಬಂದರೆ ಮೊದಲನೇದಾಗಿ ಕತೆ, ಒಳ್ಳೆ ಬರಹಗಾರ, ಸ್ನೇಹಿತ, ಒಳ್ಳೆ ಗೆಳೆಯ ಅಭಿಷೇಕ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಗುರು, ಒಳ್ಳೆ ಕತೆ ಕೊಟ್ಟಿದ್ಯಾ. ಹಾಗೆ ನಾಯಕ ನಟ ಅನೀಶ್ಗೆ ಎಲ್ಲರೂ ಏನೋ ಬೇಕು ಅಂದರೆ ಈ ಸರಿ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ. ಬ್ಲಾಕ್ ಬಸ್ಟರ್ ಸಿನಿಮಾ ಅನೀಶ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಮೇಲೆ ತುಂಬ ಒಂದು ವಿಭಿನ್ನವಾದ ಪಾತ್ರ, ಯಾವುದೇ ಮಾಸ್ ಮಸಾಲ ಇಲ್ದಿರ ನಿಮ್ಮನ್ನು ರಂಜಿಸೋಕ್ಕೆ ಖಂಡಿತವಾಗ್ಲೂ 22ನೇ ತಾರೀಕು ನೀವೆಲ್ಲರೂ ಅದನ್ನು ಸಾಕ್ಷಿ ನೋಡ್ತೀರಾ ಥಿಯೇಟ್ರ್ ಮೇಲೆ. ಥ್ಯಾಂಕ್ ಯು ಗುರು. ಹಾಗೆ ಮಿಲನ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಕತೆಗೆ ನಿರ್ದೇಶಕ, ಹೀರೋ ಯಾವ ರೀತಿ ಇಂಪಾರ್ಟೆಂಟು. ನಾನು ಕಥೆಯಲ್ಲಿ ಫಸ್ಟು ಅನೀಶು ಹೀರೋ ಅಂದ್ಕೊಂಬಿಟ್ಟೆ. ಮಾರ್ಕೆಟಿಂಗ್ ಟೈಮಲ್ಲಿ ನಾನು ಹೀರೋ ಆಗಿಬಿಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ನೀವು ಬಂದು ನನ್ನ ಬೆನ್ನೆಲುಬಾಗಿ ನಿಂತು ಪ್ರತಿ ಕಾರ್ಯಕ್ರಮದಲ್ಲೂ ನೀವು ನಾನು ನೆರವೇರಿಸ್ಕೊಟ್ಟಿದ್ದೀರಾ. ಪ್ರತಿ ರಾತ್ರಿ 8:30ಗೆ ಫೋನ್ ಮಾಡಿದೆ. ಬೆಳಗ್ಗೆಯಿಂದ ನನ್ನ ಜೊತೆನೇ ಎಲ್ಲ ಪ್ರಮೋಷನ್ಸು ಇದು ಮಾಡಿರ್ತಾರೆ. ಓಡಾಡ್ಸ್ಟಲ್ಲಿ 7:30 8:30ಗೆ ಫೋನ್ ಮಾಡ್ತಾರೆ, ಪ್ರಶಾಂತ್ ಏನು ನೆಕ್ಸ್ಟ್ ಏನು ನಾಳೆ ಏನು ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ರಿತಿಕಾ ಅವರು 2ನೇ ಚಿತ್ರ, ಥ್ಯಾಂಕ್ ಯು ಸೋ ಮಚ್. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ. ಡೆಫಿನೆಟ್ಲಿ ನಿಮಗೆ ಇದರಿಂದ ಭಾಳಷ್ಟು ಅವಕಾಶಗಳು ಬರುತ್ತೆ. ನಾನು ಸಿನಿಮಾ ನೋಡಿದ್ದೀನಿ, ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಕಲಾವಿದರು RJ ವಿಕಿ, ಥ್ಯಾಂಕ್ ಯು ಗುರು. ಗೌರವ್, ಥ್ಯಾಂಕ್ ಯು ಸೋ ಮಚ್.
ರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಇದೇ ತಿಂಗಳು 22ಕ್ಕೆ ಚಿತ್ರ ಬರ್ತಾ ಇದೆ, ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಅದ್ಭುತವಾಗಿ ಬಂದಿದೆ. ಸೊ ಖುಷಿ ಆಯಿತು. ಅದಕ್ಕೆ ನಾವೇನು ಬಜೆಟ್ ಕೊಟ್ಟಿದ್ವು ಅವಿಗೆ ಅದಕ್ಕೂ 3 ಟೈಮ್ಸ್ ಆ್ಯಡ್ ಮಾಡಿದ್ದೀವಿ ಈಗ ಪ್ರಮೋಷನ್ಗೆ. ಸೊ ದಟ್ ಈಸ್ ದ ಪವರ್ ಆಫ್ ಕ್ವಾಲಿಟಿ. ಸೊ ಎಲ್ಲರೂ ಬಂದು 22ನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. 99 ರೂಪಾಯಿ. ದಟ್ ಈಸ್ ಒನ್ ಮೋರ್ ಸ್ಟ್ರಾಟಜಿ ವಾಟ್ ನಾವು ಡಿಸೈಡ್ ಮಾಡಿರೋದು. ಸೊ ಕ್ಲಿಕ್ ಆಗುತ್ತೆ ಅಂದ್ಕೊಂಡಿದ್ದೀವಿ, ನೋಡೋಣ. ಥ್ಯಾಂಕ್ ಯು. ನೋಡೋದೇನಿಲ್ಲ.